ಈಗ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗಕ್ಕೆ ಹೋಗೋಣ. ಇಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ. ಪರಿಣಾಮ ಅಲ್ಲಿರೋ ಕೆರೆ ಕಟ್ಟೆ ಜಲಾಶಯಗಳೆಲ್ಲವೂ ಕೂಡ ತುಂಬ ಹರಿತಾ ಇದೆ. ಶಿಕಾರಿಪುರ ತಾಲೂಕಿನ ಅಂಜನಾಪುರ ಜಲಾಶಯ ಕೋಡಿ ಬಿದ್ದಿದೆ. ಈ ಅಂಜನಾಪುರ ಜಲಾಶಯ ಏನಿದೆ ಆ ಭಾಗದ ಜನರಿಗೆ ಒಂದು ಕಡೆ ಕೃಷಿ ಮಾಡೋಕೆ, ಮತ್ತೊಂದು ಕುಡಿಯೋ ನೀರಿಗೆ ಇದೇ ಆಸರೆ. ಇದು ಕೋಡಿ ಹೊಡೆದ್ರೆ ಸಹಜವಾಗಿ ರೈತರ ಮೊಗದಲ್ಲಿ ಮಂದಹಾಸ. ಇಡೀ ವರ್ಷ ನೆಮ್ಮದಿಯಾಗಿರ್ಬೋದು, ಕೃಷಿಗೆ ಯಾವುದೇ ರೀತಿಯ ಬರಗಾಲ ಬರಲ್ಲ, ನೀರಿಗೆ ಬರಗಾಲ ಬರಲ್ಲ ಅಂತ, ಕುಡಿಯೋ ನೀರಿಗೂ ಭಂಗ ಇಲ್ಲ ಅಂತ ರೈತರ ಮೊಗದಲ್ಲಿ ಮಂದಹಾಸವನ್ನು ಗಮನಿಸ್ಬೋದು. ನೀರು ಎಷ್ಟು ಪವರ್ಫುಲ್ ಅಂದರೆ ಅತಿ ಹೆಚ್ಚಾಯಿತು ಅಂದರೆ ಜೀವನ ತೆಗೆಯುತ್ತೆ, ಬರಲೇ ಇಲ್ಲ ಅಂದರೆ ಅದು ಕೂಡ ಜೀವನ ತೆಗೆಯುತ್ತೆ. ಇದರ ನಡುವೆ ಸಹಜವಾಗಿದ್ಬಿಟ್ರೆ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ರೆ ರೈತರ ಖುಷಿಗೆ ಪಾರವೇ ಇರಲ್ಲ. ಬೆಳೆ ಬಂತು ಕೈಗೆ ಅಂತಲೇ ಅರ್ಥ. ಮುಂದಿನ ದಿನಗಳಲ್ಲಿ ಮಳೆಗೆ ಯಾವುದೇ ರೀತಿಯ ಸಂಕಷ್ಟ ಇರಲ್ಲ, ಭಂಗ ಇರಲ್ಲ, ನೀರು ಸಹಜವಾಗೇ ಇರುತ್ತೆ. ಈಗ ಚಾನೆಲ್ಗಳಲ್ಲಿ ಅಥವಾ ಈ ಜಲಾಶಯಗಳಲ್ಲಿ ನೀರು ತುಂಬಿದ್ರೆ ಸಹಜವಾಗೇ ಸಮಯಕ್ಕೆ ತಕ್ಕಂತೆ ನೀರು ಬಿಡ್ತಾರೆ. ಅದು ಇವರ ಒಂದು ಗದ್ದೆಗಳಿಗೆ, ತೋಟಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಅಲ್ಲಿನ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ನೋಡ್ಬೋದು ನಾವು.